ಇವತ್ತಿನ ಪವರ್ ಫೋಕಸ್ ನಲ್ಲಿ ಯಾವ ಟಾಪಿಕ್ ನ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನೋದನ್ನ ಹೇಳೋದಕ್ಕಿಂತ ಮೊದಲು ಮೂಡಾ ಕೇಸ್ನಲ್ಲಿ ಸಿಎಂ ಹೆಸರನ್ನ ಮೊದಲ ಬಾರಿ ಇಡಿ ಉಲ್ಲೇಖ ಮಾಡಿದೆ. ಏನದು ವಿಚಾರ? ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಹೆಸರು ಯಾಕೆ ಬಂತು, ಏನು ಅನ್ನೋದ್ರ ಬಗ್ಗೆ ಒಂದು ಮೇಜರ್ ಅಪ್ಡೇಟ್ ಇದೆ. ಆ ಅಪ್ಡೇಟ್ ನೋಡ್ಕೊಂಡು ಬಂದ್ಬಿಡೋಣ. ಮೂಡಾ ಕೇಸ್ನಲ್ಲಿ ಸಿಎಂ ಹೆಸರನ್ನ ಮೊದಲ ಬಾರಿ ಇಡಿ ಉಲ್ಲೇಖಿಸಿದೆ. ಮೊದಲ ಬಾರಿ ಇಡಿ ದಾಖಲೆಯಲ್ಲಿ ಸಿಎಂ ಹೆಸರು ಪ್ರಸ್ತಾಪಕ್ಕೆ ಸಂಚಲನ ಸೃಷ್ಟಿಯಾಗಿದೆ. ಮೊದಲ ಬಾರಿಗೆ ಸಿದ್ದರಾಮಯ್ಯ ಹೆಸರನ್ನ ಇಡಿ ಉಲ್ಲೇಖಿಸಿದೆ. ಸಿಎಂ ಪತ್ನಿ ಮಾತ್ರವಲ್ಲ, ಸಿದ್ದರಾಮಯ್ಯ ಕೂಡ ಈ ಪ್ರಕರಣದಲ್ಲಿ ಭಾಗಿ ಅನ್ನುವಂತಿದೆ ಆ ಪತ್ರ ಅಥವಾ ದಾಖಲೆ. ಇಡಿ ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ ಸಿದ್ದರಾಮಯ್ಯ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. 3,24,000ಕ್ಕೆ ಭೂಮಿ ಸ್ವಾಧೀನ ಮಾಡಿಕೊಂಡಿತ್ತು ಮೂಡಾ. ಪ್ರಭಾವವನ್ನ ಬಳಸಿ ಕಾನೂನು ಬಾಹಿರ ಡಿನೋಟಿಫಿಕೇಶನ್ ಮಾಡಿರುವಂತಹ ಆರೋಪ ಇದೆ. ಕೃಷಿ ಜಮೀನು ಅಂತ ಖರೀದಿಸಿದ್ರು ಬಿಎಂ ಮಲ್ಲಿಕಾರ್ಜುನ್. ಸಿದ್ದರಾಮಯ್ಯನವರ ಬಾಮೈದ, ಅವರ ಪತ್ನಿಯ ಸಹೋದರ. ಮೊದಲ ಬಾರಿ ಇಡಿ ದಾಖಲೆಯಲ್ಲಿ ಮುಖ್ಯಮಂತ್ರಿಗಳ ಹೆಸರು ಪ್ರಸ್ತಾಪ ಆಗಿರೋದು. ಆ ದಾಖಲೆ ಪವರ್ ಟಿವಿಗೆ ಸಿಕ್ಕಿದೆ. ಆ ದಾಖಲೆಯ ಪ್ರತಿಯನ್ನ ನೀವೀಗ ಗಮನಿಸ್ತಾ ಇದ್ದೀರಿ. PMLA ಆಕ್ಟ್ ಅಂತ ಏನು ಹೇಳ್ತೀವಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, ಇದರ ಅಡಿಯಲ್ಲಿ ಹಣದ ವರ್ಗಾವಣೆ ನಡೆದಿದೆ. ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನ ಬಳಸಿ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಇಡಿ ಮಾಡಿದೆ. ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ಹೆಸರನ್ನ ಇಡಿ ಉಲ್ಲೇಖಿಸಿದೆ. ಸಿಎಂ ಪತ್ನಿ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಇಡಿ ಹೇಳ್ತಾ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ತಮ್ಮ ರಾಜಕೀಯ ಬದುಕಿನಲ್ಲಿ ಎಲ್ಲಿಯೂ ಕೂಡ ಎಂದಿಗೂ ಕೂಡ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡ್ಕೊಂಡು ಬಂದಂತಹ ಸಿದ್ದರಾಮಯ್ಯನವರಿಗೆ ಮೂಡಾ ಪ್ರಕರಣ ಇದೆಯಲ್ಲ ಬಹಳ ದೊಡ್ಡ ಆಘಾತವನ್ನ ನೀಡಿದೆ ಅಂತ ಹೇಳ್ಬೋದು. ಈಗ ಮೊದಲ ಬಾರಿಗೆ ಒಂದು ತನಿಖಾ ಸಂಸ್ಥೆಯ ವರದಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರು ಉಲ್ಲೇಖ ಆಗಿರೋದು. ಇದ್ರ ಬಗ್ಗೆ ಏನೆಲ್ಲ ಹೆಚ್ಚಿನ ಮಾಹಿತಿ ಇದೆ ರಾಘವೇಂದ್ರ? ಸಿಂಧೂರ, ಪ್ರಮುಖವಾಗಿ ಏನು ಮೂಡಾದಲ್ಲಿ ನಡೆದಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿಯನ್ನ ಮಾಡಿತ್ತು. ಕಳೆದ 1 ತಿಂಗಳಿಂದಷ್ಟೇ ಮೈಸೂರು ಸೇರಿದಂತೆ ಅನೇಕ ಕಡೆ ಇಡಿ ದಾಳಿಯನ್ನ ಮಾಡುತ್ತೆ. ಆಗ ಅನೇಕ ಕಡೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನು ಸಹ ವಶಪಡಿಸಿಕೊಳ್ಳುತ್ತೆ. ಎಲ್ಲೆಲ್ಲಿ ಮೂಡಾದಲ್ಲಿ ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆನೂ ಸಹ ಪತ್ತೆ ಹಚ್ಚಿ ಇದೀಗ ತಾತ್ಕಾಲಿಕವಾಗಿರ್ತಕ್ಕಂತಹ ಒಂದು ಪಟ್ಟಿಯನ್ನ, ಅಂದ್ರೆ ಜಪ್ತಿಯ ಪಟ್ಟಿಯನ್ನ ಸಹ ರಿಲೀಸ್ ಮಾಡಿರ್ತಕ್ಕಂಥದ್ದು. ಎಲ್ಲೂ ಸಹ ಸಿದ್ದರಾಮಯ್ಯನವರ ಹೆಸರನ್ನು ಉಲ್ಲೇಖ ಮಾಡುವಂತಹ ಇಡಿ ಈಗ ತಾತ್ಕಾಲಿಕ ಜಪ್ತಿ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಪತ್ನಿ ಪಾರ್ವತಿ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಸಹ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಏನೋ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಖರೀದಿ ಮಾಡುವಂತಹ ಜಮೀನೇನಿದೆ, ಆ ಜಮೀನಿಗೆ ಏನೋ ಐಷಾರಾಮಿ ಬಡಾವಣೆಯಲ್ಲಿ ಸೈಟ್ಗಳನ್ನ ಪಡೆದಿದ್ದಾರೆ ಅನ್ನೋದನ್ನು ಸಹ ಅಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಆಗಿನ ಮೂಡಾ ಏನೋ ಕಮಿಷನರ್ ಆಗಿರ್ತಕ್ಕಂತಹ ನಟೇಶ್ ಏನಿದ್ದಾರೆ, ಅವರು ತಮ್ಮ ಪ್ರಭಾವವನ್ನ ಬೀರಿ ಸಿಎಂ ಅವರಿಗೆ ಸಹಾಯವನ್ನ ಮಾಡಿ ಸಹಾಯ ಹಸ್ತವನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನು ಅಕ್ರಮವನ್ನ ಮಾಡೋದಕ್ಕೆ ಸಾಕಷ್ಟು ಪ್ರಭಾವವನ್ನು ಸಹ ನಟೇಶ್ ಅವರು ಬೀರಿದ್ದಾರೆ ಅಂತ ಸಹ ಹೇಳಲಾಗಿದೆ. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇದು ಒಂದು ಮಟ್ಟಿಗೆ ದೊಡ್ಡ ಮಟ್ಟದ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಮ್ಮ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಪ್ರವಾಸದಲ್ಲಿ ಎಲ್ಲೂ ಸಹ ಕಪ್ಪು ಮಸಿಯನ್ನ ಸಹ ಸಿದ್ದರಾಮಯ್ಯನವರು ಬಳ್ಕೊಂಡಿರ್ಲಿಲ್ಲ. ಈ ಒಂದು ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೆಜ್ಜೆ ಹೆಜ್ಜೆಗೂ ಸಹ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಸಹ ಆಗ್ತಾ ಇರ್ತಕ್ಕಂಥದ್ದು. ಮೊನ್ನೆ ಏನೋ ಸಿಎಂ ಅವರ ಪತ್ನಿ ಪಾರ್ವತಿ ಅವರಿಗೆ ಇಡಿ ವಿಚಾರಣೆಗೆ ಹಾಜರಾಗಬೇಕಂತ ಹೇಳ್ಬಿಟ್ಟು ಒಂದು ಇಡಿ ನೋಟಿಸ್ ಅನ್ನು ಸಹ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಇದೀಗ 2ನೇ ಶಾಕು ಸಿಎಂ ಕುಟುಂಬಕ್ಕೆ ಎದುರಾಗಿರ್ತಕ್ಕಂಥದ್ದು. ಈ 2ನೇ ಶಾಕ್ ನಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಶಾಕು. ಯಾಕಂದ್ರೆ ಎಲ್ಲೂ ಸಹ ಸಿದ್ದರಾಮಯ್ಯನವರ ಹೆಸರು ಸಹ ಬಂದಿರಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರೇ ತಮ್ಮ ಪ್ರಭಾವವನ್ನ ಬೀರಿ ಈ ಒಂದು ಡಿನೋಟಿಫೈ ಅನ್ನ ಮಾಡಿದ್ದಾರೆ ಅಂತ ಸಹ ಇಡಿ ತನ್ನ ತಾತ್ಕಾಲಿಕವಾಗಿ ಬಿಡುಗಡೆ ಮಾಡಿರ್ತಕ್ಕಂತಹ ಒಂದು ಪಟ್ಟಿಯಲ್ಲಿ ರಿಲೀಸ್ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ, ಮುಂದೆ ಕಾದ್ ನೋಡ್ಬೇಕಾಗತ್ತೆ ಇಡಿ ಯಾವ ರೀತಿ ಕೆಲಸವನ್ನ ಮುಂದುವರಿಸುತ್ತೆ, ಮುಖ್ಯಮಂತ್ರಿಗಳು ಏನ್ ಸ್ಟೆಪ್ ತೆಗೆದುಕೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗತ್ತೆ. ಎಸ್, ಇವತ್ತಿನ ಪವರ್ ಫೋಕಸ್ ನ ಟಾಪಿಕ್ ಏನಪ್ಪಾ ಅಂತಂದ್ರೆ, ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ, ಕಳೆದ ಹಲವಾರು ದಿನಗಳಿಂದ ಫೈನಾನ್ಸ್ ಪೆಡಂಭೂತ ರಾಜ್ಯದ ಹಲವಾರು ಜನರನ್ನ ಕಾಡ್ತಾ ಇದೆ. ಸಾಕಷ್ಟು ಜನ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ಈ ಫೈನಾನ್ಸ್ ಕಿರುಕುಳಕ್ಕೆ ಒಂದು ಬ್ರೇಕ್ ಹಾಕಬೇಕು ಅಂತ ಹೇಳಿ ಸರ್ಕಾರ ನಯಾ ರೂಲ್ಸ್ ಗಳನ್ನ ತೆಗೆದುಕೊಂಡು ಬಂದಿದೆ. ಎಸ್, ಇದನ್ನ ಏನ್ ಅಂತ ಹೇಳ್ಬೋದು, ಯಾವ ರೀತಿ ಸರ್ಕಾರ ಹೊಸ ರೂಲ್ಸ್ ಗಳನ್ನ ಮಾಡ್ಕೊಂಡು ಬಂದಿದೆ, ರಾಜ್ಯ ಸರ್ಕಾರ ಯಾವ ರೀತಿ ಫೈನಾನ್ಸ್ ಪೆಡಂಭೂತದ ವಿರುದ್ಧ ಸಮರವನ್ನ ಸಾರ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಸುಗ್ರೀವಾಜ್ಞೆಯನ್ನ ಕೂಡ ಹೊರಡಿಸೋದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಸಂಪುಟದಲ್ಲಿ ಅದಕ್ಕೂ ಕೂಡ ಅಸ್ತು ಅಂತ ಹೇಳಲಾಗಿದೆ. RBI ಗೈಡ್ಲೈನ್ಸ್ ಏನು, ಸರ್ಕಾರದ ಹೊಸ ರೂಲ್ಸ್ ಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ ಫೈನಾನ್ಸ್ ಕಂಟ್ರೋಲ್. ಫೈನಾನ್ಸ್ ಪೆಡಂಭೂತದ ವಿರುದ್ಧ ರಾಜ್ಯ ಸರ್ಕಾರದ ಸಮರ.
ಮೈಕ್ರೋ ಫೈನಾನ್ಸ್ಗೆ ಲಗಾಮ್ ಹಾಕೋದಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯ ಅಸ್ತ್ರ ಬಳಸಿದೆ. ಸುಗ್ರೀವಾಜ್ಞೆಗೆ ಹಸಿರು ನಿಶಾನೆಯನ್ನ ರಾಜ್ಯ ಸಚಿವ ಸಂಪುಟ ಕೂಡ ತೋರಿದೆ. ಸಿಎಂ ಸಿದ್ದರಾಮಯ್ಯ ಅಂತಿಮ ಮುದ್ರೆ ಒತ್ತಲಿದ್ದಾರೆ ಅಂತ ಸಚಿವರು ಹೇಳಿದ್ದಾರೆ. ಸುಗ್ರೀವಾಜ್ಞೆ ಜಾರಿ ಸಿಎಂಗೆ ಪರಮಾಧಿಕಾರ ಕೊಟ್ಟಿದೆ ಸಂಪುಟ. ಅಲ್ಲಂದ್ರೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟರೆ ಮುಗೀತು ಅಂತ ಹೇಳಿ ಸಂಪುಟ ಸಭೆಯ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸುಗ್ರೀವಾಜ್ಞೆಯನ್ನ ಜಾರಿ ಮಾಡುವಂತ ಪರಮಾಧಿಕಾರವನ್ನ ಇಡೀ ಸಂಪುಟ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದೆ. ಮುಖ್ಯಮಂತ್ರಿಗಳು ಮುದ್ರೆ ಒತ್ತಿದ್ರೆ ಮುಗೀತು ಅಂತ ಹೇಳಿ ಹೇಗಾದ್ರೂ ಮಾಡಿ ಈ ಫಿನಾನ್ಸ್ ಕಿರುಕುಳಕ್ಕೆ ಒಂದು ಫುಲ್ ಸ್ಟಾಪ್ ಇಡಲೇಬೇಕು ಅಂತ ಹೇಳಿ ಸರ್ಕಾರ ಈಗ ಲಗಾಮ್ ಹಾಕೋದಕ್ಕೆ ಹೊರಟಿದೆ. ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸುವ ಮುಖಾಂತರ ಮಹತ್ವದ ಸಂಪುಟ ಸಭೆ ಕೂಡ ನಡೀತು. ಇವತ್ತು ಬಹಳಷ್ಟು ಜನ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಪ್ರತಿದಿನ 3 ರಿಂದ 4 ಪ್ರಕರಣಗಳನ್ನ ಗಮನಿಸ್ತಾನೆ ಇದ್ದೀವಿ. ಎಚ್.ಕೆ. ಪಾಟೀಲ್ರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಕಳೆದ ಕೆಲ ದಿವಸಗಳಿಂದ ಏನು ಕಿರು ಸಾಲವನ್ನ ತೆಗೆದುಕೊಂಡಿರ್ತಕ್ಕಂಥ ರಾಜ್ಯದ ರೈತರು, ಕಾರ್ಮಿಕರು, ಬೇರೆ ಬೇರೆ ಅತಿ ಚಿಕ್ಕ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು, ಈ ಎಲ್ಲ ಬಡವರ್ಗ ಏನು ಸಾಲ ತೆಗೆದುಕೊಳ್ತಿದ್ರು, ಆ ಸಾಲ ವಸೂಲಿ ಪ್ರಕ್ರಿಯೆಯೊಳಗೆ ನಡೆದ ಘಟನೆಗಳನ್ನು ನೋಡಿದರೆ ಅತ್ಯಂತ ಗಂಭೀರವಾದ ಹಾಗೂ ಒಪ್ಪದಂಥ ಕ್ರಮ ಆಗ್ತಾ ಇದೆ. ಅದಕ್ಕಾಗಿ ಜನ ಇವತ್ತು ಭಾಳ ತೊಂದರೆಗೆ ಬಂದಿದ್ದಾರೆ. ಅಮಾನವೀಯವಾಗಿ ಸಾಲ ವಸೂಲಿ ಪ್ರಕ್ರಿಯೆ ನಡೆದಿದೆ ಅಂಥೇಳಿ ದೂರಿನ ಮೇಲೆ ದೂರು ಬರ್ತಾ ಇವೆ. ಇವತ್ತು ಮತ್ತೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಈ ಹಿನ್ನೆಲೆಯೊಳಗೆ ನಾವು ರಾಜ್ಯ ಸರ್ಕಾರದವರು ಒಂದು ಮಸೂದೆಯನ್ನು ತರ್ತೀವಿ. ಆ ಮಸೂದೆಯೊಳಗೆ ಇವೆಲ್ಲವನ್ನ ಅಡ್ರೆಸ್ ಮಾಡೋದು. ಈ ಮಸೂದೆ ಬಗ್ಗೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ರಾಜ್ಯಾದ್ಯಂತ ಜನರು ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಹಲವಾರು ಜನ ತಮ್ಮ ಜೀವವನ್ನೇ ಬಲಿ ಕೊಟ್ಟಿದ್ದಾರೆ. ಹಲವರ ಜೀವಗಳನ್ನ ಮೈಕ್ರೋ ಫೈನಾನ್ಸ್ ಭೂತ ಬಲಿ ಪಡ್ಕೊಂಡಿದೆ. ರೈತರು, ಕಾರ್ಮಿಕರು, ಸಣ್ಣ ಸಣ್ಣ ವ್ಯಾಪಾರಿಗಳು, ದಿನಗೂಲಿ ನೌಕರರು, ಬಡವರ್ಗದ ಜನರು ಮಾನವೀಯತೆಯನ್ನ ಮರೆತು ಸಾಲ ವಸೂಲಿಗೆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಮುಂದಾಗಿದ್ದಾರೆ. ಸಿಬ್ಬಂದಿಯ ದೌರ್ಜನ್ಯ, ಕಿರುಕುಳಕ್ಕೆ ಹಲವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳ್ತೀವಿ. ಜೀವ ಇದ್ರೆ ಜೀವನ ನಡೆಸಬಹುದು, ಸಾಲ ತೀರಿಸಬಹುದು. ಜೀವನೇ ಹೋಗ್ಬಿಟ್ರೆ ಯಾರು ತೀರಿಸ್ತಾರೆ ಸಾಲನ? ಸಿಬ್ಬಂದಿಯ ದೌರ್ಜನ್ಯ, ಕಿರುಕುಳಕ್ಕೆ ಈಗ ಆಲ್ರೆಡಿ ಸಾಕಷ್ಟು ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ಗೆ ಲಗಾಮ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕೆಲ ತಾಂತ್ರಿಕ ಅಂಶ, RBI ರೂಲ್ಸ್ ಸಂಬಂಧಿಸಿ ಇವತ್ತು ಸಿಎಂ ಚರ್ಚೆಯನ್ನ ಮಾಡಿದ್ರು. ಅಧಿಕಾರಿಗಳು ಸಂಬಂಧಪಟ್ಟಂತಹ ಇಲಾಖೆ ಮುಖ್ಯಸ್ಥರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. RBI ರೂಲ್ಸ್ ಸಹಿತ ಹೇಗೆಲ್ಲ ಕ್ರಮ ತೆಗೆದುಕೊಳ್ಬಹುದು ಅನ್ನೋ ಕುರಿತು ಚರ್ಚೆ ಕೂಡ ಮಾಡಲಾಗುತ್ತೆ. ಅಂತಿಮ ಹಂತದ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮಾನವೀಯತೆಯನ್ನ ಮರೆತು ಸಾಲ ವಸೂಲಿಗೆ ನಿಂತುಕೊಳ್ತಾ ಇದ್ರು. ಮನೆ ಜಪ್ತಿ ಮಾಡೋದು, ಕುಟುಂಬಗಳನ್ನ ಬೀದಿಗೆ ತಳ್ಳೋದು, ಈ ರೀತಿಯಾಗಿ ಸಾಲ ವಸೂಲಾತಿಗೆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ನಿಂತುಕೊಳ್ತಾ ಇದ್ರು. ಇದರಲ್ಲಿ ಎಷ್ಟೋ ಜನ ಮೈಕ್ರೋ ಫೈನಾನ್ಸ್ ಅನ್ನ ಕೆಲವರು ರಿಜಿಸ್ಟರ್ ಮಾಡ್ಕೊಂಡು ಲೈಸೆನ್ಸ್ ತಗೊಂಡಿದ್ರೆ, ಕೆಲವರು ರಿಜಿಸ್ಟ್ರೇ ಮಾಡ್ಕೊಂಡಿಲ್ಲ, ಲೈಸೆನ್ಸೇ ತಗೊಂಡಿಲ್ಲ. ಹಾಗೆ ಬಾಯಿಗೆ ಬಂದಂತೆ, ಮನ್ಸಿಗೆ ಬಂದಂತೆ ಬಡ್ಡಿ ವಸೂಲ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಈಗ ಲಗಾಮ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯದಲ್ಲಿ ಫಿನಾನ್ಸ್ ಕಿರುಕುಳಕ್ಕೆ ಒಂದೇ ದಿನ 3 ಜನ ಬಲಿಯಾಗಿದ್ದಾರೆ. 3 ಜೀವಗಳು ಹೊರಟೋಗಿದೆ. ಎಂಥ ದುರಂತ ಅಲ್ವಾ? ಆ ಕುಟುಂಬವನ್ನ ನೋಡ್ಕೊಳ್ಳೋರು ಯಾರು ಇವಾಗ? ಅವರೇ ಆ ಕುಟುಂಬಕ್ಕೆ ಆಶ್ರಯ ಆಗಿದ್ರು, ಆಧಾರ ಆಗಿದ್ರು, ಯಾರಿಗ್ ಗೊತ್ತು? ಕಂತು ಬಾಕಿ, ಮೈಕ್ರೋ ಕ್ರಿಮಿ ಕಿರುಕುಳ, ನೊಂದು ಸೂಸೈಡ್ ಮಾಡ್ಕೊಂಡಿದ್ದಾರೆ. 17 ಫೈನಾನ್ಸ್ಗಳಲ್ಲಿ ಸಾಲ ಪಡೆದಿದ್ರು ಮೈಸೂರಿನ ಸುಬ್ರಹ್ಮಣ್ಯ. ಪಿರಿಯಾಪಟ್ಟಣದ ಬೆಟ್ಟದಪುರ ನಿವಾಸಿ ಸುಬ್ರಹ್ಮಣ್ಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ರಫೀಕ್ ಎಂಬಾತ ಸೂಸೈಡ್ ಮಾಡ್ಕೊಂಡಿದ್ದಾರೆ. 6 ಲಕ್ಷ ಸಾಲ ತಗೊಂಡಿದ್ರು ರಫೀಕ್. ಫಿನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ರಾಜಾಜಿನಗರದ ನಿವಾಸಿ ಅರುಣ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರು 6 ಲಕ್ಷ ಸಾಲ ಪಡ್ಕೊಂಡಿದ್ರು. ಕಾರ್ ಅಡ ಇಟ್ಟಿದ್ರು ಕೂಡ ಭಾರಿ ಕಿರುಕುಳ ಕೊಡ್ತಾ ಇದ್ರಂತೆ. ಬಡ್ಡಿ, ಮೀಟರ್ ಬಡ್ಡಿಗೆ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅರುಣ್. ಅಂಡ್ ಮತ್ತೊಂದು ವಿಚಾರ ಹೇಳ್ಬಿಡ್ತೀನಿ. ಸಾಕಷ್ಟು ಜನ ಮಾಧ್ಯಮಗಳಲ್ಲಿ ಏನ್ ಸುದ್ದಿ ತೋರಿಸ್ತಾ ಇದೀವಿ, ಇಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ಅಥವಾ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಅಂತ, ಇದನ್ನ ನೋಡಿ ನೀವು ಮತ್ತೊಂದಷ್ಟು ಜನ ನಮಗೂ ಕಿರುಕುಳ ಆಗ್ತಾ ಇದೆ, ನಾವೇನೋ ಮಾಡ್ಕೊಂಡ್ಬಿಡೋಣ ಅಂತ ನೆಗೆಟಿವಿಟಿಗೆ ಹೋಗ್ಬೇಡಿ.
ಈ ರೀತಿ ಇಷ್ಟೊಂದು ಜನ ತಮ್ಮ ಜೀವವನ್ನ ಕಳ್ಕೊಳ್ತಾ ಇದ್ದಾರೆ. ಯಾರಾದ್ರೂ ಇಂಥ ಮೈಕ್ರೋ ಫಿನಾನ್ಸ್ಗಳ ಕಿರುಕುಳಕ್ಕೆ ಒಳಗಾಗಿದ್ರೆ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕಂತಂದ್ರೆ ಜೀವ ಇದ್ರೆ ಜೀವನ ನಡೆಸಬಹುದು, ನಿಮ್ಮ ಕುಟುಂಬಕ್ಕೆ ನೀವೇ ಆಧಾರ ಆಗಿರ್ತೀರಿ. ಆತ್ಮಹತ್ಯೆ ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಅಷ್ಟೊಂದು ಕಿರುಕುಳ ಕೊಡ್ತಾ ಇದ್ದಾರೆ ಅಂತಂದ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ. ಪೊಲೀಸರು ನಿಮ್ಮ ಜೊತೆ ನಿಂತ್ಕೊಳ್ತಾರೆ. ಯಾಕಂದ್ರೆ ಗೃಹ ಇಲಾಖೆ ಹೇಳಿದೆ ಮೈಕ್ರೋ ಫಿನಾನ್ಸ್ ಕಿರುಕುಳ ಅಂತ ಯಾವುದೇ ಕಂಪ್ಲೇಂಟ್ ಬಂದರೂ ಕೂಡ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಬೇಕು ಅಂತ ಪ್ರತಿ ಜಿಲ್ಲೆಯ ಪೊಲೀಸರಿಗೂ ಹೇಳಲಾಗಿದೆ. ಇಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ನಾವು ಅದನ್ನ ದಯವಿಟ್ಟು ಆತ್ಮಹತ್ಯೆ ಅನ್ನೋದನ್ನ ಒಂದು ಮೋಟಿವೇಶನ್ ಆಗಿ ತಗೊಳ್ಬೇಡಿ. ಇದ್ದು ಫೇಸ್ ಮಾಡಬೇಕು. ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ಇವತ್ತು ಒಂದು ಮನೇಲಿ ಒಂದು ತಂದೆನೋ ಒಂದು ಅಣ್ಣನೋ ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಆ ಕುಟುಂಬದ ಕಥೆ ಏನು? ಯಾರು ದುಡಿದು ಸಾಕ್ತಾರ ಅವರನ್ನ? ಹಾಗಂತ ನೀವು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ತಕ್ಷಣ ಏನು ಮೈಕ್ರೋ ಫಿನಾನ್ಸ್ ಅವ್ರು ಬಂದು ಕಿರುಕುಳ ಕೊಡೋದೇನು ನಿಲ್ಸಲ್ಲ. ನೆಕ್ಸ್ಟ್ ಮನೇಲಿರೋರು ಅನುಭವಿಸ್ಬೇಕಾಗತ್ತೆ. ಅದರ ಬದಲು ಕುಟುಂಬಸ್ಥರು ಎಲ್ಲರೂ ಕೂಡ ಒಟ್ಟಿಗೆ ನಿಂತು ಫೇಸ್ ಮಾಡಿ. ಈಗ ಆಲ್ರೆಡಿ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾ ಇದೆ. ಏನಾದರೂ ಒಂದು ಕಡಿವಾಣ ಹಾಕಲೇಬೇಕು ಅಂತ. 3 ವರ್ಷ ಯಾರಾದರೂ ಕಿರುಕುಳ ಕೊಟ್ಟು ಸಾಲ ವಸೂಲಾತಿ ಮಾಡಕ್ಕೆ ಹೋದ್ರೆ 3 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಮತ್ತೆ ಒಬ್ಬ ವ್ಯಕ್ತಿಗೆ 2 ಫಿನಾನ್ಸ್ಗಳಿಂದ ಸಾಲ ತೆಗೆದುಕೊಳ್ಬಹುದು, 2 ಲಕ್ಷದವರೆಗೆ ಮಾತ್ರ. ಸಾಲ ಮಾಡಬೇಕಾದ್ರೂ 100 ಸಲ ಯೋಚನೆ ಮಾಡಿ. ಅಫ್ಕೋರ್ಸ್ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ರಿಗೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ಯಾರು ತಾನೇ ಸಮಸ್ಯೆ ಇಲ್ಲದೆ ಬದುಕ್ತಾ ಇದೀವಿ ಹೇಳಿ? ಯಾರು ತಾನೇ ಸಾಲ ಮಾಡದೆ ಜೀವನ ಮಾಡ್ತಾ ಇದ್ದಾರೆ? ಒಂದಲ್ಲ ಒಂದು ಕಾರಣಕ್ಕೆ ಯಾರಾದರೂ ಸಾಲ ಮಾಡೇ ಇರ್ತಾರೆ. ಹಸು ತಗೊಳ್ಳೋದಕ್ಕೆ ಅಂತ ಸಾಲ ಮಾಡಿರ್ತಾರೆ. ದುರದೃಷ್ಟ ಏನೋ ಆ ಹಸು ತೀರ್ ಹೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಆದರೆ ಆ ಹಣವನ್ನು ಕಟ್ಟಲೇಬೇಕಾಗತ್ತೆ. ಹಸು ಇದ್ರೆ ಅದರಿಂದ ಬರುವಂಥ ಹಾಲಿನಿಂದ ಹಾಲನ್ನು ಮಾರಾದರೂ ಜೀವನ ಮಾಡ್ಬೋದು. ಈ ರೀತಿಯಾದಂಥ ಸಮಸ್ಯೆಗೆ ಬಹಳಷ್ಟು ಜನ ರಾಜ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ರೈತರು ಬೆಳೆ ಬೆಳೆಯೋದಕ್ಕೆ ಅಂತ ಸಾಲ ತಗೊಂಡಿರ್ತಾರೆ, ಬೆಳೆ ಹಾಳಾಗ್ಬಿಡುತ್ತೆ, ಸಾಲ ಕಟ್ಟಕ್ಕಾಗಲ್ಲ. ಇನ್ಯಾರೋ ಮಕ್ಕಳು ಮದುವೆಗೋ ಎಜುಕೇಷನ್ಗೋ ಸಾಲ ತಗೊಂಡಿರ್ತಾರೆ, ಏನೋ ಅನಾಹುತ ಕಟ್ಟಕ್ಕಾಗಿರಲ್ಲ. ಸಾಕಷ್ಟು ಸಮಸ್ಯೆಗಳಿರುತ್ತೆ. ಹೇಳೋದು ಕೂತ್ಕೊಂಡು ಮಾತಾಡೋದು ಸುಲಭ, ಹಾಗಂತ ಅನುಭವಿಸೋದು ಬಹಳ ಕಷ್ಟ ಇರುತ್ತೆ. ಫಿನಾನ್ಸ್ ಅವರು ಅಷ್ಟೇ, ಸಾಲ ವಸೂಲಿ ಮಾಡಬೇಕಾದ್ರೆ ಒಂದು ಮಾನವೀಯತೆ ಇಟ್ಕೊಳ್ಳಿ. ಎಲ್ಲದಕ್ಕಿಂತ ದೊಡ್ಡ ಎಥಿಕ್ಸ್ ಯಾವುದಾದ್ರೂ ಇತ್ತು ಅಂದರೆ ಅದು ಹ್ಯುಮ್ಯಾನಿಟಿ. ಆ ಹ್ಯುಮ್ಯಾನಿಟಿಯನ್ನು ಇಟ್ಕೊಂಡು ಸಾಲ ತಗೊಂಡ್ಮೇಲೆ ಸಾಲ ತೀರಿಸಬೇಕು ಅನ್ನೋದು ಕೂಡ ಇದೆ. ಆದರೆ ದಯಮಾಡಿ ಒಂದು ಮಾನವೀಯತೆ ಇರಲಿ. ನಮ್ಮ ಜೊತೆಗೆ ಹೈಕೋರ್ಟ್ನ ವಕೀಲರು ಲೋಹಿತ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಹಿತ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಮೈಕ್ರೋ ಫಿನಾನ್ಸ್ಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ರಾಜ್ಯ ಸರ್ಕಾರ ಈಗ ಸುಗ್ರೀವಾಜ್ಞೆಯನ್ನ ಹೊರಡಿಸೋದಕ್ಕೆ ಮುಂದಾಗಿದೆ. ಈ ಮೈಕ್ರೋ ಫಿನಾನ್ಸ್ನ ಕಿರುಕುಳಕ್ಕೆ ಸಾಕಷ್ಟು ಜನ ಆತ್ಮಹತ್ಯೆಗೆ ಕೂಡ ಶರಣಾಗಿದ್ದಾರೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಮೇಡಮ್, ಇದು ಹೊಸ ಏನು ಲಾ ಬರ್ತಾ ಇದೆಯೋ ಇದನ್ನ ನಿಜವಾಗ್ಲೂ ನಾವು ಸಾರ್ವಜನಿಕರಾಗಿ ಇದನ್ನ ವೆಲ್ಕಮ್ ಮಾಡೋಣ. ಆದ್ರೆ ಏನು ಈ ಆದೇಶ ಬರ್ತಾ ಇದೆಯೋ ಇದು ಅದಕ್ಕಿಂತ ಮುಖ್ಯವಾಗಿ ಸರ್ಕಾರ ಮಾಡ್ಬೇಕಾಗಿರೋದು ಏನು ಅಂದ್ರೆ ಬಡ್ಡಿಯನ್ನ ಕಮ್ಮಿ ಮಾಡಿಸುವಂಥದ್ದು ಮಾಡ್ಬೇಕಾಗುತ್ತೆ. ಇದೆಲ್ಲ ತಾತ್ಕಾಲಿಕ. ಏನಂದ್ರೆ 2 ವರ್ಷ ನೀವು ಅಕಸ್ಮಾತ್ ಶಿಕ್ಷೆ ಕೊಡುವಂಥದ್ದು, ಜೈಲು ಕೊಡುವಂಥದ್ದು ಆಯ್ತು. ನಾನೇನು ಮಾತಾಡಲ್ಲ, ರಿಕವರಿಯನ್ನು ಬಂದು ಸುಮ್ಮನೆ ಕುತ್ಕೊಂತಾರೆ ಅಂತ ಅನ್ಕೊಳ್ಳಿ, ನನ್ಗೆ ದುಡ್ಡು ಕೊಡಿಲ್ಲ ಅಂತ. ಅದು ಕೂಡ ನಮ್ಗೆ ಹಿಂಸೆ ಆಗುತ್ತೆ. ಮಾತಿನಲ್ಲಿ ಮಾತಾಡಿದ್ರೆ ಹಾಗೆ ಸುಮ್ಮನೆ ಬಂದು ಪ್ರದೇಶದಲ್ಲಿ ಕುತ್ಕೊಳ್ಳುವಂಥದ್ದು ಅದು ಮಾಡೋದು ಕೂಡ ಹಿಂಸೆನೇ ಆಗುತ್ತೆ. ಜನರು ಕಟ್ಟೋ ರೀತಿ ಮಾಡ್ಬೇಕು. ಅಂದ್ರೆ ಏನು ಅಂದ್ರೆ ಬಡ್ಡಿಯ ದರ 30%, 16%, 20% ಇರುವಂತ ಬಡ್ಡಿಯ ದರವನ್ನ ಸ್ಮಾಲ್ ಫೈನಾನ್ಸ್ಗಳ ಏನಿದಾವೋ ಆ ಆಕ್ಟ್ ನ ಅಮೆಂಡ್ಮೆಂಟ್ ಮಾಡಿ ಅವ್ರಿಗೆ ಕಮ್ಮಿ ಮಾಡಿಸುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಈಗ 2012 ಬಂದಂತ ಏನು ಕಾನೂನು ಬಂತು ಮೈಕ್ರೋ ಫೈನಾನ್ಸ್ ಬಗ್ಗೆ, ಅದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ಓದ್ತಾ ಇದ್ರೆ ಅರ್ಥ ಆಗುತ್ತೆ. ಇದು ಬಡವ್ರಿಗೋಸ್ಕರ ಇರುವಂತ ಒಂದು ಫೈನಾನ್ಸ್ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ದಿಕ್ಕು ತಪ್ಪಿಡ್ತಲ್ಲ ಇದು. ಯಾಕೆ ಅಂದ್ರೆ ನಮ್ಮ ಒಂದು ಜಾಗೃತೆ ಕಮ್ಮಿ ಆಯ್ತು, ಹಾಗೆ ಜನರ ಇನ್ನೋಸೆನ್ಸ್ ನ ಅಡ್ವಾಂಟೇಜ್ ಆಗಿ ತಗೊಂತಾರೆ. ಈಗ ನೋಡಿ, ಇಂಟರಪ್ಟ್ ಮಾಡ್ತೀನಿ ಲೋಹಿಜಿ, ನಾನು ಇಂಟರಪ್ಟ್ ಮಾಡ್ತೀನಿ. ನೀವು ಹೇಳ್ತಾ ಇದ್ರಿ ಬಡ್ಡಿ ದರವನ್ನ ಕಡಿಮೆ ಮಾಡಬೇಕು. ಈಗ ಸುಗ್ರೀವಾಜ್ಞೆಯನ್ನ ಏನು ಹೊರಡಿಸಬೇಕು ಅಂತ ಅಂದ್ಕೊಂಡಿದ್ದಾರೆ, ಹೊಸ ರೂಲ್ಸ್ ಗಳನ್ನ ತಂದು, ಅಂದ್ರೆ 3 ವರ್ಷ ಜೈಲ್ ಶಿಕ್ಷೆ ಅಥವಾ 2 ಲಕ್ಷ ಮಾತ್ರ ಲಿಮಿಟೇಷನ್ಸ್ ಇರಬೇಕು ಅಂತ. ಇದರ ಜೊತೆಗೆ ಅವರು ಬಡ್ಡಿ ದರ ಇಷ್ಟೇ ಇರಬೇಕು ಅಂತ ಒಂದು ನಿಗದಿ ಮಾಡಬಹುದಾಗಿತ್ತಲ್ವಾ? ಎಸ್, ಅದೇ ಹೇಳ್ತಾ ಇರೋದು. ನನಗೆ ಸಂಪೂರ್ಣವಾಗಿ ಮನಸ್ಸಿದ್ರೆ ಅಥವಾ ನನಗೆ ಆ ಶಕ್ತಿ ಇದ್ರೆ ಅಥವಾ ನನಗೆ ಆ ಮೆದುಳು ಇದ್ರೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಂತ ಹೇಳಿದಾಗ ನಾನು ಎಲ್ಲಾ ಆಂಗಲ್ ಅಲ್ಲೂ ನೋಡ್ಬೇಕಾಗುತ್ತೆ. ಅಂದ್ರೆ ರಾಜ್ಯ ಸರ್ಕಾರ ತೊಟ್ಲನ್ನು ತೂಗಿ ಇಲ್ಲಿ ಮಗುನು ಚಿವುಡ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಇವಾಗ ಆಯ್ತು, ಇವಾಗ 3 ವರ್ಷ ಶಿಕ್ಷೆ. ಒಬ್ಬ ಫೈನಾನ್ಸ್ ಕಟ್ಟಕ್ ಆಗ್ತಿರುವಂತ ವ್ಯಕ್ತಿ ಸ್ಟೇಷನ್ಗೆ ಹೋಗಿ ಆತ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ನಡೆಸಿ ಆತನಿಗೆ ಈ ತರ ಒಂದು ಏನು ಒಂದು ತೊಂದರೆ ಆಗಿದೆ ಅಂತ ಹೇಳಿ ಎಲ್ಲಿ ಆತ ಪ್ರೂವ್ ಮಾಡಕ್ಕಾಗತ್ತೆ? ಇದನ್ನ ಯೋಚನೆ ಮಾಡಿ ಅಂತೀವ್ರು. 3 ವರ್ಷ ಶಿಕ್ಷೆ ಕೊಡಿಸ್ಬೇಕು ಅಂದ್ರೆ, ಕನ್ವಿಕ್ಷನ್ ಮಾಡ್ಬೇಕಾದ್ರೆ ಕೇಸ್ ನಡೆಸಬೇಕಾಗತ್ತೆ ಸರ್ಕಾರಿ ವಕೀಲರ ಹಿಂದೆ ಹೋಗಿ. ಯಾವ ರೀತಿ ನಡೆಸ್ತಾರ ಅವರು? ಯಾಕಾಗತ್ತೆ? ನಾನು ಹೇಳ್ತಾ ಇರುವಂತದ್ದು ಓಕೆ, ಗುಡ್, ವೆಲ್ ಪ್ರೊಟೆಕ್ಟೆಡ್ ಲಾ. ಏನಾದ್ರೆ ಈ ತರ ನೀವು ಮಾಡಬಾರ್ದು, ನೀವು ಡಿಸಿಪ್ಲಿನ್ ಆಗಿ ಒಂದು ನಿಮ್ಮ ಐಡೆಂಟಿ ಕಾರ್ಡ್ ಇಟ್ಕೊಂಡು ಹೋಗಿ ನೀವು ಕೇಳಬೇಕಾಗತ್ತೆ, ಮಾಡ್ಬೇಕಾಗತ್ತೆ ಅಂತ. ಆದ್ರೆ ನೀವು ಹೋಗ್ಬೋದು, ಕೇಳ್ಬೋದು ಅನ್ನೋದು ಇದೆಯೇ?
ನಮ್ಗಿರುವಂತ ಹೋರಾಟವೇ ಅವ್ರು ಹೋಗಿ ಮನೆ ಹತ್ರ ಗಲಾಟೆ ಮಾಡ್ಬೇಕು, ಅಸಭ್ಯ ಕಟ್ಕೊಂಡ್ಬಾರ್ದು ಅಂತ ಹೇಳಿ. ಅದ್ರ ಬದಲು ತಾವು ಬಡ್ಡಿಯ ದರವನ್ನ ಸ್ವಲ್ಪ ಕಮ್ಮಿ ಮಾಡಿಸಿದ್ರೆ ಜನನು ಕೂಡ ಮೆಚ್ಚೋನು. ಅಂದ್ರೆ ನಾನು ಕಟ್ತೀನಿ, ಅವ್ನು ಬರೋ ರೀತಿ ನಾನು ಮಾಡ್ಕೊಳ್ಳೋದೇ ಇಲ್ಲ, ಆತ ಬರೋ ರೀತಿ ನಾನು ಮಾಡ್ಕೊಂತ ಇಲ್ಲ. ಇವತ್ತು ಯಾರು ಕೂಡ ಕಟ್ಟಕ್ಕಾಗ್ತಿಲ್ಲ, ಯಾಕಂದ್ರೆ ಕರೆಕ್ಟ್. ಈಗ ಹೆಚ್ಚಲಾಗಿದೆ. 2 ಲಕ್ಷ ಲಿಮಿಟ್ ಮಾಡ್ಬಿಟ್ಟು 2 ಲಕ್ಷದ ತನಕ ಒಬ್ಬ ಸಾಲ ತಗೊಳ್ಬಹುದು ಅಂತ ಹೇಳ್ಬಿಟ್ಟು 16% 15% ಬಡ್ಡಿ ಹಾಕಿದ್ರೆ ಎಲ್ಲಿ ತಿಂಗಳಿಗೆ ಕಟ್ಟಕ್ಕಾಗತ್ತೆ? ಹೌದು, ಕಟ್ಟಕ್ಕಾಗಲ್ಲ, ಇದು ಕಟ್ಟಕ್ಕಾಗಲ್ಲ. ಆದ್ರೆ ತುಂಬಾ ಚೆನ್ನಾಗಿ ಮಾತಾಡುವಂತ ಬ್ಯಾಂಕ್ಗಳೇನು ಅಂದ್ರೆ, ನಾವೇನು ನಿಮ್ಮ ಮನೆ ಬಾಗ್ಲಿಗೆ ಬಂದು ಲೋನ್ ಕೊಟ್ಟಿಲ್ಲ, ನೀವು ಕೊಯಿಸ್ಕೊಬೇಕಂದಾಗ ಎಷ್ಟು ಚೆನ್ನಾಗಿದ್ರಿ, ಕೊಡ್ಬೇಕಂದಾಗ ಹಾಕಿಲ್ಲ. ಸ್ವಾಮಿ, ಸಮಾಜ ಇರೋದೇ ಹೀಗೆ. ಕಷ್ಟಕ್ಕೆ ತಗೊಳ್ಳುವಂಥದ್ದೇ ಲೋನ್ ಅಂದ್ರೆ ಏನು? ಕಷ್ಟಕ್ಕೆ ತಗೊಳ್ಳುವಂಥದ್ದು. ಕೈ ಸಾಲವಿರ್ಬೋದು, ಏನೇ ಇರ್ಬೋದು. ಯಾವ್ದೋ ಒಂದು ಮಗನ ಎಜುಕೇಶನ್ ತಗೊಂತಿದ್ದೀನೋ, ಯಾವ್ದೋ ಬೆಳೆ ತಗೊಂತಿದ್ದೀನೋ, ಅಥವಾ ಏನೋ ಒಂದು ಒಳ್ಳೆ 2 ಲಕ್ಷದಲ್ಲಿ ಯಾರು ಕೂಡ ಒಂದು ಏನು ಫರ್ನಿಶ್ಡ್ ಲೈಫ್ ಯೂಸ್ ಮಾಡಕ್ಕಾಗಲ್ಲ. ಹಾಸ್ಪಿಟ್ಲೆ, ಎಜುಕೇಶನ್, ಆಸ್ಪತ್ರೆ, ಇಂಥ ಒಂದು ಎಮರ್ಜೆನ್ಸಿ ಫಂಡ್ಸ್ ಅಂದ್ರೆ ತಗೊಂತಾರೆ. ಸೊ ಇಂಥ ಒಂದು ಎಮರ್ಜೆನ್ಸಿ ಫಂಡ್ಸ್ ನ ನಾನು ಕಟ್ಟಬೇಕಂದಾಗ ನೀನು 1 ಲಕ್ಷಕ್ಕೆ 1,500 ರೂಪಾಯಿ ನಾನು EMI ಕಟ್ತೀನಿ, ಅದ್ರ 500 ರೂಪಾಯಿ ಬರೀ ಬಡ್ಡಿನೇ ಹೋಗುತ್ತೆ. ಇದು ಯಾವತ್ತೂ ತಿರಲ್ಲ. ತಿರ್ಗಾ ನಾನು 1-2 ಲಕ್ಷ ಎಲ್ಲೋ ಕಡೆ ಸಾಲ ತಗೊಂತೀನಿ, ಅದನ್ನು ಕಟ್ಟಕ್ಕಾಗಲ್ಲ. ನೋಡಿ ಮೇಡಮ್, ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಬಡವನಿಗೆ ಸ್ವಾಭಿಮಾನನೇ ದೊಡ್ಡ ಶಕ್ತಿ. ಅವನಿಗೆ ಸ್ವಾಭಿಮಾನನೇ ಆತನ ಸಂಪಾದನೆ ಮಾಡಿರುವಂತದ್ದು. ನೀವೆಲ್ಲೋ ಒಂದ್ ಕಡೆ ಹೋಗಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ರೀತಿ ಮನೆ ಜನ ಅಕ್ಕಪಕ್ಕ ನೋಡೋ ತರ ನೀವು ಯಾವಾಗ ಗಲಾಟೆ ಮಾಡ್ತಿರೋ, ಆಗ ಆತ ಏನ್ ಮಾಡ್ತಾರೆ, ಸೂಸೈಡ್ ಮಾಡ್ಕೊಂಡು ಬಿಟ್ಟು ಬೇರೆ ಆತನ ವಿಧಿನೇ ಇಲ್ಲ, ಅಥವಾ ಮನೆ ಬಿಟ್ಟು ಹೋಗುವಂತ ದಾರಿನೇ ಇಲ್ಲ, ಎಲ್ಲ ಊರ್ ಬಿಟ್ಟು ಹೋಗ್ಬೇಕಾಗತ್ತೆ. ಅಕ್ಕಪಕ್ಕದವ್ರ ಮುಂದೆ ಸ್ವಾಭಿಮಾನವಾಗಿ ಬದುಕಬೇಕು ಅಂತ ನೋಡುತ್ತಾರೆ. ನಿಮ್ಗೆ ಗೊತ್ತಿಲ್ವಾ ಮೇಡಮ್, ಎಷ್ಟೋ ಜನ 10,000 ತಗೊಂಡ್ರೆ ಅವ್ರಿಗೆ ಯಾರು ಹೇಳ್ಬಿಡಿ ಅಂತ. ಇಲ್ಲ, ನಾನು ಬಹಳ ನೋಡಿದೀನಿ. 10,000 ತಗೊಳ್ಳೋದು ಅವಮಾನ ಅವ್ರಿಗೆ. ಯಾಕೆ ತಗೊಂತಾರೆ 10,000 ರೂಪಾಯಿ ಅಂದ್ರೆ, ಆ ಕುರಿಗೆ ಯಾವುದೋ ಏನೋ ಒಂದು ಆಗಿರುತ್ತೆ, ಹಸುಗೇನೋ ಆಗಿರುತ್ತೆ, ಇಂಜೆಕ್ಷನ್ ತಗೊಬೇಕು, ವೆಟರ್ನರಿ ಕರ್ಕೊಂಡು ಹೋಗ್ಬೇಕು, ಇದಕ್ಕೋಸ್ಕರ ಅಂತ ತಗೊಳ್ಳುವಂತ ಹಣಗಳು ಇವು. ಯಾವ್ದೇ ರೀತಿ ದೊಡ್ಡ ಐಷಾರಾಮಿ ಮದುವೆಗಳು ಮಾಡಕ್ಕಾಗ್ಲಿ, ಐಷಾರಾಮಿ ಟ್ರಿಪ್ಗಳು ಹೊಡೆಯಕ್ಕಾಗ್ಲಿ ಅಲ್ಲ. ಎಲ್ರು ಯಾರು ಕೋಟ್ಯಾಧೀಶ್ವರ್ ಇರಕ್ಕಾಗತ್ತೆ ಹೇಳಿ ಅಲ್ವಾ? ಬಹಳಷ್ಟು ಈ ಕ್ರೆಡಿಟ್ ಕಾರ್ಡ್ಗಳು ಹೇಗೆ ಬೆಂಗಳೂರಿನ ನಾಗರಿಕರುಗಳಿಗೆ ಒಂದು ದೊಡ್ಡ ತೊಂದರೆ ಕೊಡ್ತೋ, ಅದೇ ರೀತಿ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಬಡವನಿಗೆ ಹಳ್ಳಿಯಲ್ಲಿ ಕೊಡ್ತಾ ಇದಾವೆ. ಒಟ್ಟಿನಲ್ಲಿ ಇವರೆಲ್ಲರೂ ಎನ್ಕ್ಯಾಶ್ ಮಾಡ್ಕೊಂತಾ ಇರುವಂತದ್ದು ಬಡ್ಡಿಯ ದರದಲ್ಲಿ ದೊಡ್ಡ ಕಂಪನಿಗಳನ್ನ ಉದ್ಧಾರ ಮಾಡ್ಕೊಂಡು ದೊಡ್ಡ ಐಷಾರಾಮಿಗಳು ಮನೆಗಳು ಕಟ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲದ್ರೆ ಹಾಗೆ 1 ರೂಪಾಯಿ ಕೂಡ ಬಡ್ಡಿ ಜಾಸ್ತಿ ಆದ್ರೂ ಕೂಡ ಆತನಿಗೆ 1,000 ಕೋಟಿ ಸಿಗುತ್ತೆ. ಯಾಕೆ ಸರ್ಕಾರ ಮಾಡಲ್ಲ ಅಂದ್ರೆ, ಸರ್ಕಾರಕ್ಕೆ ಫಂಡರ್ಸ್ ಆಗಿರ್ತಾರೆ ಈ ಬ್ಯಾಂಕ್ಗಳು. ಎಲೆಕ್ಷನ್ ಟೈಮ್ಗಳಲ್ಲಿ, ಚುನಾವಣೆ ಟೈಮ್ಗಳಲ್ಲಿ ಆ ಲೋಕಲ್ ಅಲ್ಲಿ ಇರೋ MLA ಫಂಡ್ ಮಾಡ್ತಿರ್ತಾರೆ, ಎಲೆಕ್ಷನ್ ಖರ್ಚು ನೋಡ್ಕೊಂತಿರ್ತಾರೆ. ಹಾಗಾಗಿ ತಾವ್ ಹೇಳ್ದಂಗೆ ತೊಟ್ಲು ತೂಗ್ತಾರೆ, ಮಗುನೂ ಇರ್ತಾರೆ, ಅಳ್ತಾನು ಇರ್ಲಿ ಮಾಡ್ತಾನೆ ಇರ್ಲಿ ಅಂತ ಹೇಳಿದ್ರು. ಇಲ್ಲ, ಕರೆಕ್ಟ್, ನೀವು ಹೇಳ್ದಂಗೆ ಐ ಡು ಅಗ್ರಿ ವಿತ್ ದಟ್ ಪಾಯಿಂಟ್. ಯಾಕಂದ್ರೆ ಜನರಿಗೆ ಸಾಲ ಕೊಡೋದಕ್ಕೂ ಒಂದು ಲಿಮಿಟ್ ಅಂತ ನೀವು ಹೇಗ್ ಮಾಡಿದಿರೋ, ಅಟ್ ದ ಸೇಮ್ ಟೈಮ್ ಬಡ್ಡಿ ದರಕ್ಕೂ ಒಂದು ಲಿಮಿಟೇಷನ್ಸ್ ಇಡಬೇಕಾಗಿತ್ತು. ಎಕ್ಸಾಕ್ಟ್ಲಿ, ಅದಕ್ಕೆ ಕಡಿವಾಣ ಹಾಕ್ಬೇಕಾಗತ್ತೆ. ಬಡ್ಡಿಯಿಂದ ಜನ ಇವತ್ತು ಕಟ್ಟಕ್ ಆಗ್ತಿಲ್ಲ ಹೊರತು ತಗೊಂಡ್ರು ಸಾಲಕ್ಕಲ್ಲ. ನೀವು ಸೆಟಲ್ಮೆಂಟ್ ಅಂತ ಕರಿತೀರಿ. ಸೆಟಲ್ಮೆಂಟ್ ಅಂತ ಕರೆದಾಗ ಏನ್ ಮಾಡ್ತೀರಿ, 70,000ನ 30% ಏನೋ ಎಕ್ಸ್ಟ್ರಾ ಹಾಕ್ತೀರಾ ಚಾರ್ಜಸ್.